ನಮ್ಮ ತುಮಕೂರಿನ ಅಮಾನಿಕೆರೆ ಪಾರ್ಕ್ ಇದೆ ಅಲ್ವಾ, ತುಂಬ ಚೆನ್ನಾಗಿದೆ. ಖುಷಿ ಅವ್ರು ಯಾರು ಫಸ್ಟ್ ಹೇಳಿರೋರ ಯಾರು ಗೊತ್ತಾ? ಯಾರು? ವೆರಿ ಗುಡ್. ನೋಡಿ ಇವರೆಲ್ಲ ನಮ್ಮ ಸ್ವತಂತ್ರ ಹೋರಾಟಗಾರರು. ತುಂಬ ಚೆನ್ನಾಗಿದೆ. ನಮ್ಮ ಅಮಾನಿಕೆರೆ ಪಾರ್ಕ್ ಇದೆಯಲ್ಲ ತುಮಕೂರು, ಇದರಲ್ಲಿ ಇರೋವಂಥದ್ದು ಹೊಸ್ದಾಗಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಮಾತ್ರ. ಆಯ್ತಲ್ವಾ? ಹೊಸ್ದಾಗಿ ಮಾಡಿದ. ಎಷ್ಟು ಗಂಟೆಯಿಂದ ಸರ್? 7 ಗಂಟೆ. ಓಕೆ ಓಕೆ. ಶನಿವಾರ ಭಾನುವಾರ ಇರುತ್ತೆ. ಓಕೆ ಸರ್. ನೋಡಿ, ಸಂಗೀತ ಕಾರಂಜಿ ಶನಿವಾರ ಭಾನುವಾರ ಸಂಜೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ನಮ್ಮ ತುಮಕೂರು ಅಮಾನಿಕೆರೆ ಇದೆಯಲ್ಲ, ಇಲ್ಲಿ ಬೋಟಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಕೆರೆನೂ ತುಂಬಿದೆ, ಒಳ್ಳೊಳ್ಳೆ ಬೋಟ್ಗಳಿದೆ, ಸೂಪರಾಗಿರುತ್ತೆ. ಬೋಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಇವತ್ತಿಂದ. ನಮ್ಮ ತುಮಕೂರಲ್ಲಿ ಹೈಟ್ ಆದಂಥ ತುಂಬ ಎತ್ತರವಾಗಿರೋಂಥ 2 ಫ್ಲ್ಯಾಗ್ ಫಾಲ್ ಇದೆ. ಒಂದು ಬಂದು ತುಮಕೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅದರಲ್ಲೊಂದು ಹೈಟಾಗಿರೋ ಫ್ಲ್ಯಾಗ್ ಫಾಲ್ ಇದೆ. ಅದಕ್ಕಿಂತ ಎತ್ತರದಲ್ಲಿ ಇನ್ನೂ ಹೈಟ್ ಅಂದರೆ ಅಮಾನಿಕೆರೆಯಲ್ಲಿರೋಂಥ ಫ್ಲ್ಯಾಗ್ ಫಾಲು. ಇದು ತುಂಬ ಎತ್ತರವಾಗಿದೆ, ತುಂಬ ಅದ್ಭುತವಾಗಿದೆ ನೋಡೋದಕ್ಕೆ ಮಾತ್ರ. ಇದು ಫ್ಲ್ಯಾಗ್ ಇರೋದು ಫಾಲು ಎಲ್ಲ ಐತೆ ನೋಡು. 65 ಮೀಟ್ರು. 65 ಮೀಟ್ರು ನೋಡಿ. ಇದು 65 ಮೀಟ್ರು ಫ್ಲ್ಯಾಗ್ ಫಾಲ್ ಇರೋದು. ಇದು 65 ಮೀಟರ್ಸ್. ಮಗನೇ 65 ಮೀಟರ್ ಮಗನೇ. ನೋಡಿ ಇಲ್ಲಿ ನೋಡು ಖುಷ, ತಲೆ ಎತ್ತೋಡು ಖುಷ. ಆಗುತ್ತಾ? ಹಾಂ, ಆಗಲ್ಲ ಅಲ್ವಾ? ಬಿಸ್ತು ನೋಡೋಕ್ಕೆ 65 ಮೀಟರ್ ನೋಡಿ. ಇದೇ ಫ್ಲ್ಯಾಗ್ ಫಾಲ್. ಇಪ್ಪತ್ತೈದು ಮೀಟ್ರು ಫಾಲ್ ಇರೋದು ಇದು. 65 ಮೀಟರ್ ಬಜಾಜ್. 65 ಮೀಟ್ರು ಎತ್ತರ ಇರುವಂಥ ಫ್ಲ್ಯಾಗ್ ಫಾಲ್ ಇದೆ. ಮುಂದೆ ನೋಡ್ತಾ ಇರೋದು ವೀರ ಮರಣ ಹೊಂದಿರ್ತಾರಲ್ಲ, ಆ ಯೋಧರ ನೆನಪಿಗಾಗಿ ಮಾಡಿರುವ ಒಂದು ಸ್ಮಾರಕ. ನಮ್ಮ ಭಾರತಾಂಬೆಯ ವೀರ ಯೋಧರು ಇವರೆಲ್ಲ, ಅವರ ನೆನಪಿನಾರ್ಥಕವಾಗಿ ನಿರ್ಮಿಸ್ತಕ್ಕಂಥ ಒಂದು ಸ್ಮಾರಕ. ಮುಂದೆ ಆದರೂ ಅವರ ಹೆಸರುಗಳೆಲ್ಲ ಇದೆ ನೋಡಿ. ಇವರೇ ನಮ್ಮ ವೀರ ಯೋಧರುಗಳು ನೋಡಿ. ಇಂಡಿಯಾ ಪಾಕಿಸ್ತಾನ್ ವಾರ್, ಇಂಡಿಯಾ ಚೈನಾ ವಾರ್ಗಳಲ್ಲಿ ವೀರ ಯೋಧರು, ವೀರಮರಣ ಹೊಂದಿರತಕ್ಕಂಥ ಯೋಧರ ನೆನಪಿನಾರ್ಥಕವಾಗಿ ನಿರ್ಮಿಸಿರ್ತಕ್ಕಂಥ ಒಂದು ಸ್ಮಾರಕ ಇದು. ನಮ್ಮ ತುಮಕೂರಿನ ಅಮಾನಿಕೆರೆ ಇದೆಯಲ್ಲ, ಇಲ್ಲಿರೋದು. ಇಲ್ಲೂ ಇದೆ, ಇದು ತುಂಬ ಹೆಸರುಗಳು. ವೀರ ಇದರ